ಮ್ಯೂಸಿಕಲ್ ಅಂತ ಬಂದಾಗ ಹೌ ಡು ಫಸ್ಟ್ ಚೂಸ್ ಅ ಸಬ್ಜೆಕ್ಟ್? ಎಲ್ಲ ಸಲ ಸಕ್ಸಸ್ಫುಲ್ ಆಗೋಕ್ಕಾಗಲ್ಲ ಆನೆಸ್ಟ್ಲಿ ಯುನೋ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವು ಸತಿ ಫೋಮೋಗೆ ಸಿಗಾಕೊಂಡಿರ್ಬೋದು. ನಿಮ್ಮನ್ನು ಯಾವತ್ತೂ ಫೋಮೋ ಅಫೆಕ್ಟ್ ಮಾಡಿಲ್ವಾ? ಕ್ಲಾಸ್ ರೂಮಲ್ಲೂ ಕೂತ್ಕೊಂಡು ಎಷ್ಟೋ ಸಲ ಡೇ ಡ್ರೀಮ್ ಮಾಡುವಂಥ ಹುಡುಗಿ. ಯುನೋ, ಕ್ಲಾಸ್ ಟೀಚರ್ ಏನೋ ಹೇಳ್ಕೊಡ್ತಿದ್ದಾರೆ, ನನ್ನ ಮನಸ್ಸಲ್ಲಿ ನಾನೇ ಎಲ್ಲೋ ನನ್ನದೇ ಪ್ರಪಂಚದಲ್ಲಿದ್ದು ಡಾನ್ಸ್ ಮಾಡ್ಕೊಂಡು ಆ ಪ್ರಪಂಚದಲ್ಲೂ ಡಾನ್ಸ್ ಮಾಡ್ತಾ ಇದ್ದೆ. ನಾವೆಲ್ಲ ಒಂದು ಗಾರ್ಡನಲ್ಲಿರೋ ಒಂದು ಪ್ಲಾಂಟ್ ಅಂತ ನೋಡೋದಾದರೆ, ಗಾರ್ಡನ್ನಲ್ಲೂ ಒಳ್ಳೆ ಪ್ಲಾಂಟ್ಗೂ ಕೆಲವು ಸತಿ ಹುಳ ಬಂದು ಹಿಡಿಯುತ್ತೆ. ಅಫ್ಕೋರ್ಸ್ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಡೌನ್ಸ್ ಆಸ್ ವೆಲ್. ಎಷ್ಟೋ ಹಳ್ಳಕ್ಕೆ ಬಿದ್ದಿದ್ದೀನಿ ಎಷ್ಟೋ ಸಲ ಯುನೋ. ಬಟ್ ಬಿದ್ದ ಮೇಲೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆ್ಯಂಡ್ ಎದ್ದಿದ್ದೀನಿ. ಡಾನ್ಸರ್ಸ್ಗೆ ಇವತ್ತಿಗೆ ಇಲ್ಲಿ ಎಂಟರ್ ಆದರೆ ಸರ್ವೈವ್ ಮಾಡೋಕ್ಕೆ ಈಸಿ ಇದೆಯಾ? ನಾನು ಎಷ್ಟೋ ಜನಕ್ಕೆ ಆ್ಯಕ್ಚುಲಿ ಡಾನ್ಸ್ ಮಾಡಬಾರ್ದು ಅಂತಲೇ ಹೇಳ್ತೀನಿ. ಈ ವರ್ಡ್ ಆಫ್ ಅಡ್ವೈಸ್ ಫಾರ್ ಪೇರೆಂಟ್ಸ್, ಯಾಕೆಂದರೆ ತುಂಬ ಜನ ಈ ಡಾನ್ಸ್ ಶೋಸ್ಗಳನ್ನು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ನೋಡಿ ಅಲ್ಲಿಂದ ಅವ್ರಿಗೆ ಏನೋ ಮುಂದೆ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಆಸೆಯಿಂದ ಕಳಿಸ್ತಾರೆ. ಮಕ್ಕಳೇ ಎಂಜಾಯ್ ಮಾಡ್ತಿದ್ರೆ ಖಂಡಿತ ಇಟ್ಸ್ ಅ ಫನ್ ಸ್ಪೇಸ್. ಬಟ್ ಪೇರೆಂಟ್ಸು ಮಗು ಚೆನ್ನಾಗಿ ಮಾಡಲಿ ಅಂತ ಒಂದು ಪ್ರೆಷರ್ ತರೋದು, ಅದು ಇಟ್ಸ್ ನಾಟ್ ಅ ಹೆಲ್ತಿ ಹ್ಯಾಬಿಟ್. So today on Just Curious, very happy to welcome Mayuri ma'am. ಮಯೂರಿ ಅಂತ ಹೇಳಿ ಸಾಕು ರಶ್ಮಿ. ಇಲ್ಲ, ಬಿಕಾಸ್ ಮೈ ಕನೆಕ್ಷನ್ ವಿತ್ ಯು ದೋ ನಾನು ನಿಮ್ಮ ಹತ್ರ ಡೈಲಿ ಮಾತಾಡದೇ ಇರ್ಬೋದು, ಬಟ್ ದೇರ್ ಇಸ್ ಒನ್ ಫೇಸ್ ಆಫ್ ಮೈ ಲೈಫ್ ಥ್ರೂ ಡಾನ್ಸಿಂಗ್ ಸ್ಟಾರ್. ಅವತ್ತಿನ ದಿವಸ ದ ವೇ ಯು ಹ್ಯಾಂಡಲ್ಡ್ ಮೀ, ನಮಗೆ ಏನು ಗೊತ್ತಿಲ್ಲದಿರೋ ಫೀಲ್ಡಲ್ಲಿ ನೀವು ಜಡ್ಜಾಗಿ ಕೂತ್ಕೊಂಡಿದ್ದಾಗ ದ ವೇ ಯು ಹ್ಯಾಡ್ ಗಿವನ್ ಫ್ಯೂ ಟಿಪ್ಸ್ ಆ್ಯಂಡ್ ಆ ಟೈಮಲ್ಲಿ ನಿಂತವ್ರು ಯಾವಾಗ್ಲೂ ಒಂದು ಮ್ಯಾಮ್ ಥರ. ಐ ಹ್ಯಾವ್ ಆಲ್ವೇಸ್ ಲುಕ್ಡ್ ಅಪ್ ಟು ಯು ಆ್ಯಸ್ ಅ ಆರ್ಟಿಸ್ಟ್, ಮೋರ್ ಸೊ ಆ್ಯಸ್ ಅ ಹ್ಯೂಮನ್. ಐ ಡೋಂಟ್ ನೋ, there's something in your eyes, or I just don't know. I don't have words to put in, but hence a very personal introduction. And adike a person who has won that award so many years in the industry, ella introduction na side gittu, here I am to talk to you the human side of Mayuri ma'am. So hegidira ma'am? ವೆರಿ ವೆಲ್ ರಶ್ಮಿ. ಫಸ್ಟ್ ಆಫ್ ಆಲ್, ಇಷ್ಟು ಕ್ಯೂಟ್ ಆಗಿದೆ ನಿಮ್ಮ ಸ್ಟುಡಿಯೋ ಸೆಟಪ್ಪು. ನೀವು ತಗೊಂಡಿರೋ ಈ ಪಾಡ್ಕಾಸ್ಟ್ ಸೀರೀಸು ಎಲ್ಲ, ಐ ಥಿಂಕ್ ಇಟ್ಸ್ ಬ್ರಿಲಿಯಂಟ್. ನಿಮ್ಗೆ ಹೇಳಿ ಮಾಡಿಸಿದ್ದು, ಯು ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಐ ಮಸ್ಟ್ ಟೆಲ್ ಯು, ನಿಮಗೆ ಸಾಕಷ್ಟು ಜನ ವಾಕಿಂಗ್ ಆಗಲಿ ಯಾವುದೇ ವಿಷಯಕ್ಕೆ ಅವ್ರವ್ರದ್ದು ವಿಷಯ ಡೈಲಿದು ಕಾರ್ಯಗಳೆಲ್ಲ ಮಾಡ್ತಾ ದೇ ಆಲ್ವೇಸ್ ಲಿಸನ್ ಟು ಯೋರ್ ಪಾಡ್ಕಾಸ್ಟ್. ಸೊ ತುಂಬಾ ಅಡ್ಮೈರರ್ಸ್ ಇದ್ದಾರೆ ಎಲ್ಲರೂ. ರಶ್ಮಿ ಅವ್ರ ಪಾಡ್ಕಾಸ್ಟ್ಗೆ ಹೋಗ್ತಿದ್ದೀರಾ ಅಂತ ತುಂಬ ನನಗೆ ಬೆನ್ ತಟ್ಟಿ ಕಳಿಸಿದ್ದಾರೆ. Thank you guys. I don't know what to say. We will definitely live up to your expectation and keep the blessings alive. So ಈ ಮ್ಯೂಸಿಕಲ್ ಅಂದರೆ ಒಂದು ಉದಾಹರಣೆ ಅಂತ ನಿಮ್ಮದೇ ತೊಗೊಳ್ಳೋದಾದರೆ, ಇಟ್ ಈಸ್ ಮುಘಲಿ ಆಜಮ್. ಹೌದು. ವಿಚ್ ಇಸ್ ದಿ ಲಾಂಗೆಸ್ಟ್ ರನ್ನಿಂಗ್ ಮ್ಯೂಸಿಕಲ್, ಆ್ಯಂಡ್ ನಿಮ್ಗೆ ಅದಕ್ಕೆ ಅವಾರ್ಡ್ ಕೂಡ ಬಂತು, ಬ್ರಾಡ್ವೇ ಅವಾರ್ಡ್, ಬ್ರಾಡ್ವೇ ವರ್ಲ್ಡ್ಸ್ ಬೆಸ್ಟ್ ಕೊರಿಯೋಗ್ರಫರ್ ಅವಾರ್ಡ್ ಅಲ್ವಾ? ರೀಜನಲ್ ಅವಾರ್ಡ್ ಇಟ್ ಇಸ್, ಬಟ್ ಎಸ್ ಇಟ್ ಇಸ್ ಫಾರ್ ಬೆಸ್ಟ್ ಕೊರಿಯೋಗ್ರಫಿ. ಸೊ ಫಸ್ಟ್ ಕ್ಯೂರಿಯಾಸಿಟಿ ಈಸ್ ಅರೌಂಡ್ ಈ ಸಿನಿಮಾಗೆ ಕೊರಿಯೋಗ್ರಫಿ ಮಾಡೋದು ಬೇರೆ, ಸ್ಟೇಜಿಗೆ ಮಾಡೋದು ಬೇರೆ, ಬಟ್ ಈ ಮ್ಯೂಸಿಕಲ್ ಅಂತ ಬಂದಾಗ ಹೌ ಡು ಫಸ್ಟ್ ಚೂಸ್ ಅ ಸಬ್ಜೆಕ್ಟ್ ಅಂತ ಅಲ್ಲಿಂದ ಐ ವಾಂಟ್ ಟು ನೋ. ಸೊ ಈ ಮುಘಲಿ ಆಜಮ್ ಮ್ಯೂಸಿಕಲ್ಲು ನನಗೆ ಬಂದಾಗ ಒಂದು ಫೋನ್ ಕಾಲ್ ಒನ್ ಫೈನ್ ಡೇ ಐ ಗಾಟ್, ಆ್ಯಂಡ್ ಈ ಮ್ಯೂಸಿಕಲ್ನ ಮಾಡ್ತಿದ್ದೀವಿ ಅಂತ ದ ಪ್ರೊಡ್ಯೂಸರ್ಸ್ ಆಫ್ ಮುಘಲಿ ಆಜಮ್ ಫಿಲ್ಮ್, ಶಾಪುರ್ಜಿ ಪಾಲನ್ಜಿ, ದ ಒರಿಜಿನಲ್ ಫಿಲ್ಮ್, those producers themselves have produced the stage version of it. ಸರಿ. ಸೊ ಅವರು ಸಿನಿಮಾ ಮಾಡಿದಾಗ 7 ವರ್ಷ ತಗೊಂಡ್ರು ಮಾಡೋದಕ್ಕೆ ಈ ಒಂದು ಸಿನಿಮಾನ. ಆ್ಯಂಡ್ ಮುಘಲಿ ಆಜಮ್ ಅಂದರೆ ಅದು ನಮ್ಮ ಭಾರತದಲ್ಲೇ ಇಟ್ಸ್ ಒನ್ ಆಫ್ ದ ಐಕಾನಿಕ್ ಫಿಲ್ಮ್ಸ್ ಅಲ್ವಾ. ಸೊ ಐ ಥಿಂಕ್ ಪೀಪಲ್ ಸೆಂಟಿಮೆಂಟ್ಸ್ ಆಫ್ ಮುಘಲಿ ಆಜಮ್ ಆರ್ ಇಟ್ಸ್ ಎ ಕ್ಲಾಸಿಕ್ ಕಲ್ಟ್ ಫಿಲ್ಮ್ ಅಂತ ಹೇಳ್ಬೋದು. ಸೊ ಇದನ್ನು ಸ್ಟೇಜ್ ವರ್ಷನ್ ಮಾಡ್ತಿದ್ದೀವಿ ಅಂದಾಗ, ಬಿಕಾಸ್ ಪ್ರೊಡ್ಯೂಸರ್ಸೇ ಮಾತಾಡಿದಾಗ ಐ ಥಿಂಕ್ ನನಗನ್ನಿಸ್ತು ದೇರ್ ಈಸ್ ಅ ಲಾಟ್ ಆಫ್ ವ್ಯಾಲ್ಯೂ ಗಿವನ್ ಟು ಹೌ ಇಟ್ ಈಸ್ ಪ್ರೊಡ್ಯೂಸ್ಡ್ ಯುನೋ. ಸೊ ಚೆನ್ನಾಗಿ ಟೇಸ್ಟ್ಫುಲಿ ಮಾಡ್ತಾರೆ, ಚೆನ್ನಾಗಿ ಇದನ್ನು ತೊಗೊಂಬರ್ತಾರೆ. ಒಂದು ರೆಸ್ಪಾನ್ಸಿಬಿಲಿಟಿ ಇದೆ
ಯುನೋ ಆ ಒಂದು ರೆಸ್ಪಾನ್ಸಿಬಿಲಿಟಿ ಏಸ್ಥೆಟಿಕ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಯೋಚಿಸಿದೆ. ಬಟ್ ಸೆಕೆಂಡ್ ವಿಷಯ ನಾನು ಯೋಚಿಸಿದ್ದು, ಆಗಲೇ ಹಿಟ್ ಫಿಲ್ಮ್, ಇದು ಸ್ಟೇಜಿಗೆ ಬರಬೇಕಾದ್ರೆ ಹಿಟ್ ಆಗಲೇಬೇಕು, ಯುನೋ. ಸೊ ಆಡಿಯನ್ಸಿದು ಎಕ್ಸ್ಪೆಕ್ಟೇಷನ್ಸು ಅಷ್ಟೇ ಇದೆ. ಇದನ್ನು ಹೇಗಪ್ಪ ನಿಭಾಯಿಸೋದು ಅಂತ ಯೋಚಿಸ್ತಾ ಇದ್ದೆ. ಆ್ಯಂಡ್ ಪ್ಲಸ್ ಬಾಲಿವುಡ್ ಫಿಲ್ಮ್, ಯುನೋ, ಆ್ಯಂಡ್ ಐ ಆಮ್ ನಾಟ್ ಬಾಲಿವುಡ್ಡಲ್ಲಿ ನಾನು ಐ ಆಮ್ ನಾಟ್ ಒನ್ ಆಫ್ ದ ರೆಗ್ಯುಲರ್ ಬಾಲಿವುಡ್ ಕೊರಿಯೋಗ್ರಫರ್ಸ್. ಸೊ ಅದಕ್ಕೆ ಏನು ತಗೊಳ್ಳೋದಾ ಬೇಡವಾ ಅದು ಇದು ಅಂತ ಯೋಚಿಸ್ತಾ ಇದ್ದೆ. ಬಟ್ ಫೈನಲಿ ಐ ಮೇಡ್ ದ ಡಿಸಿಷನ್, ತಗೋತೀನಿ ಇದನ್ನು ಅಂತ. ನಾನು ಹೋಗಿ ಡಿರೆಕ್ಟರ್ನ ಫಸ್ಟ್ ಮೀಟ್ ಮಾಡಿದಾಗ ಅವ್ರು ಹೇಳಿದರು, ನೀವು ಸೌತ್ ಇಂಡಿಯಾಯಿಂದ ಬರ್ತಾ ಇದ್ದೀರಾ ಅಲ್ವಾ, ಹೇಗೆ, ಹೌ ಆರ್ ಯು ವಿಜುವಲೈಸಿಂಗ್ ದಿಸ್ ಅಂತ. ಆ್ಯಂಡ್ ವೆರಿ ಫ್ರ್ಯಾಂಕ್ಲಿ ಈ ಸಬ್ಜೆಕ್ಟ್ ಮ್ಯಾಟರ್ ನನಗೆ ಬಂದಿದ್ದು, ನಾನು ಈ ಸಬ್ಜೆಕ್ಟ್ ಮ್ಯಾಟರಿಗೆ ಹೋಗಿದ್ದಲ್ಲ, ಯುನೋ. ಸೊ ಐ ಥಿಂಕ್ ಯೂನಿವರ್ಸ್ ಕನ್ಸ್ಪೈರ್ ಟು ಫಾರ್ ದಿಸ್ ಟು ಹ್ಯಾಪನ್. ಸೊ ಇದು ಬಂದಾಗ ನಾನು ಡಿರೆಕ್ಟರ್ಗೆ ಹೇಳಿದೆ, ಇದು ನನ್ನ ರೀತಿಲಿ ನಾನು ಮಾಡ್ತೀನಿ, ಬಿಕಾಸ್ ನಾನು ಫಿಲ್ಮ್ ನೋಡಿ ಅದನ್ನು ಇಮಿಟೇಟ್ ಮಾಡೋಕ್ಕೋದ್ರೆ ನಾನು ಎಡವಿ ಬೀಳ್ತೀನಿ. ಸರಿಮಾ ಅಂತ ಹೇಳಿದ್ರು. ನಾನು ಹೇಳಿದೆ, ಮತ್ತು ಇದರಲ್ಲಿ ಬರೀ ಕಥಕ್ ಡಾನ್ಸರ್ಸೇ ಬರಬೇಕು ಅಂತ. ಅವ್ರು ಖುಷಿಯಾಗಿ ಸರಿ ನೋ ಪ್ರಾಬ್ಲಮ್ ಅಂತ ಒಪ್ಪಿಬಿಟ್ರು. ಆದರೆ ನಾನು ಆ ಒಂದು ರೂಲ್ ಇಟ್ಟಂಗೆ ಬಾಂಬೆಲಿ ಕಥಕ್ ಡಾನ್ಸರ್ಸ್ ಅಷ್ಟು ಸಿಗಲೇ ಇಲ್ಲ ನಮಗೆ. ಸೊ ಆಡಿಷನ್ಸ್ನ ವಿ ಓಪನ್ಡ್ ಇಟ್ ಔಟ್ ಟು ಆಲ್ ಇಂಡಿಯಾ ಲೆವೆಲ್. ಆ್ಯಂಡ್ ಆಲ್ ಇಂಡಿಯಾಯಿಂದ, ನಾಗ್ಪುರಿಂದ, ಲಕ್ನೋಯಿಂದ ಎಲ್ಲ ಡಾನ್ಸರ್ಸ್ ಆಡಿಷನ್ ಮಾಡಿ ಕೂಡಿಸಿ ಒಂದು ಟೀಮು, 30 ಜನದ ಟೀಮು 2.5 ತಿಂಗಳು ತಗೊಂಡು ನಾವು ಪ್ರತಿದಿನ ವಿ ವರ್ಕ್ಡ್ ಆನ್ ಮೇಕಿಂಗ್ ದಿಸ್ ಮ್ಯೂಸಿಕಲ್ ಹ್ಯಾಪನ್. ಆ್ಯಂಡ್ ಫಸ್ಟ್ ಶೋ ಎಂಥ ಹಿಟ್ ಆಯಿತು ಅಂದರೆ, ಪ್ರತಿಯೊಂದು ಡಾನ್ಸಿಗೂ ಪ್ರತಿಯೊಂದು ಸೀನಿಗೂ ಒನ್ಸ್ ಮೋರ್ ಅಂತ ಆಡಿಯನ್ಸ್ ಚಪ್ಪಾಳೆ ತಟ್ಟಿದ್ದು. ಅದಾದಮೇಲೆ ದೇರ್ ಇಸ್ ಬೀನ್ ನೋ ಲುಕಿಂಗ್ ಬ್ಯಾಕ್. ಅವಾಗಲೇ ಒಂದು ಸೆಂಟೆನ್ಸ್ ಉಪಯೋಗಿಸಿದ್ರಿ, ಈಗ ರೆಗ್ಯುಲರ್ ಬಾಲಿವುಡ್ ಕೊರಿಯೋಗ್ರಾಫರ್ಸ್ಗೂ ನನಗೂ ಡಿಫ್ರೆನ್ಸ್ ಅಂತ. ವಾಟ್ ಡಿಡ್ ಯು ಮೀನ್? ಅಂದರೆ ರೆಗ್ಯುಲರ್ ಬಾಲಿವುಡ್ ಅಂದರೆ ಏನು? ಹೌ ಡಿಫ್ರೆಂಟ್ ಇಸ್ ದ್ಯಾಟ್ ಇನ್ ದಿಸ್? ಸೊ ಐ ಥಿಂಕ್ ರೆಗ್ಯುಲರ್ ಬಾಲಿವುಡ್ ಅಂದರೆ ಹೇಗೆ ನನಗೆ ಸ್ಟೇಜ್, ನಾನು ಸ್ಟೇಜಿಗೆ ಹೋದರೆ ನನಗೆ ಇಟ್ ಈಸ್ ಲೈಕ್ ಹೋಮ್. ಆ್ಯಂಡ್ ಪ್ರತಿ ಟೈಮ್ ಹೆಜ್ಜೆ ಇಟ್ಟಾಗಲೂ ನನಗೆ ಸ್ಟೇಜ್ ಫೀಲ್ಸ್ ವೆರಿ ಒಂದು ಮಾಯಾಲೋಕಕ್ಕೆ ಹೋದಂಗೆ ಅನಿಸುತ್ತೆ. ಸೊ ನನಗೆ ಸ್ಟೇಜ್ ಡಾನ್ಸರ್ ಆಗಿ ಅಥವಾ ಡಾನ್ಸರ್ಸ್ನ ತರೋದಕ್ಕೆ ತುಂಬಾ ಖುಷಿ ಕೊಡುತ್ತೆ. ಅದೇ ರೀತಿ ಐ ಥಿಂಕ್ ದೇರ್ ಆರ್ ಲಾಟ್ ಆಫ್ ಕೊರಿಯೋಗ್ರಫರ್ಸ್ ಹೂವ್ ಬಿನ್ ಇನ್ ದ ಸ್ಪೇಸ್ ಆಫ್ ಫಿಲ್ಮ್ ಮೇಕಿಂಗ್. ಯುನೋ, ಅವರು ಟೆಕ್ನಿಷಿಯನ್ ಆಗಿರ್ಬೋದು, ಅಸಿಸ್ಟೆಂಟ್ಸ್ ಆಗಿರ್ಬೋದು, ಅವರಿಗೆ ಫಿಲ್ಮ್ ಯೂನಿಟ್ ಆ್ಯಂಡ್ ದ ಸ್ಪೇಸ್, ದ ಮೀಡಿಯಮ್ ಆಫ್ ಫಿಲ್ಮ್ ಮೇಕಿಂಗ್ ಇಸ್ ವೆರಿ ಕಂಫರ್ಟಿಂಗ್. ಆ್ಯಂಡ್ ಅದರಲ್ಲೇ ಅವರು ದೇ ವೆರಿ ಸ್ಕಿಲ್ಡ್. ಸೊ ವಾಟ್ ಏನು ಡಿಫ್ರೆನ್ಸ್? ಈಗ ಸ್ಟೇಜ್ ಅಂದರೆ ಕೆಲವು ಲಿಮಿಟೇಷನ್ಸ್ ಇದೆ, ಅದೇ ಸೆಟ್. ನೋ, ಐ ಆಮ್ ಸೇಯಿಂಗ್ ದಿಸ್ ಇಸ್ ಮೈ ಫಸ್ಟ್ ಬೇಬಿ, ದಿಸ್ ಇಸ್ ಮೈ ಕಂಫರ್ಟ್ ಝೋನ್. ಅರ್ಥ ಆಯಿತು. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಝೋನ್. ಯಾ, ಸೊ ನನ್ನನ್ನು ಈಗ ಹೋಗಿ ಫಿಲ್ಮ್ ಮಾಡಿ ಅಂತ ಹೇಳಿದ್ರೆ ಮಾಡೋಕ್ಕೆ ಇಷ್ಟನೇ. ಯಾ, ಸೊ ಐ ವಿಜುವಲೈಸ್ಡ್ ಫಾರ್ ದಟ್ ಸಾಂಗ್. ಬಟ್ ಯಾ, ಸೊ ಫಿಲ್ಮ್ ಮೀಡಿಯಮ್ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ನಂಗೆ ಖಂಡಿತ ಇಷ್ಟ. ಬಟ್ ಅಗೇನ್ ಆ ಸಬ್ಜೆಕ್ಟ್ ಮ್ಯಾಟರ್ ಶುಡ್ ಬಿ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ನನಗೆ ಯಾವುದಾದ್ರೂ ಮಾಡಿ ಅಂತ ಕೊಟ್ಟರೆ, ಇಫ್ ಇಟ್ ಇಸ್ ಅ ಡುಯೆಟ್, ಇಫ್ ಇಟ್ಸ್ ಇಫ್ ಇಟ್ಸ್ ಅನ್ ಐಟಮ್ ನಂಬರ್, ನನಗೆ ಐ ಮೈಸೆಲ್ಫ್ ಡೋಂಟ್ ನೋ ಇಫ್ ಐ ಕ್ಯಾನ್ ಡೆಲಿವರ್. ವೆರಾಸ್ ಐ ಥಿಂಕ್ ಬಾಲಿವುಡ್ ಕೊರಿಯೋಗ್ರಫರ್ಸ್ 1-2 ದಿನದಲ್ಲೇ ದೇ ಆರ್ ಏಬಲ್ ಟು ಕ್ರ್ಯಾಕ್ ಸಮಥಿಂಗ್. ಬಾಲಿವುಡ್ ಅಂದರೆ ಐ ಆಮ್ ಜನರಲೈಸಿಂಗ್ ಫಿಲ್ಮ್ ಝೋನಲ್ಲಿ, ಯುನೋ. ಸೊ ದೆರ್ ಈಸ್ ಅ ಸೆನ್ಸ್ ಆಫ್ ಸ್ಪಾಂಟೇನಿಟಿ ಆ್ಯಂಡ್ ಬೇಗ ವರ್ಕ್ ಮಾಡ್ತಾರೆ ಅವರೆಲ್ಲ. ಆ ಒಂದು ಸ್ಪಾಂಟೇನಿಟಿ ಆ್ಯಂಡ್ ನನಗೆ ತುಂಬ ಪ್ಲ್ಯಾನ್ ಮಾಡಬೇಕು, ಯುನೋ, ವೆನ್ ಐ ಪುಟ್ ಸಮಥಿಂಗ್ ಟುಗೆದರ್. ಆ್ಯಂಡ್ ರಿಹರ್ಸಲ್ಸ್ ಅಂತೂ ಬೇಕೇ ಬೇಕು, ಯುನೋ. ಆ್ಯಂಡ್ ತುಂಬ ಟ್ಯಾಂಟ್ರಮ್ಸ್ ಜೊತೆ ನಂಗೆ ಅಷ್ಟು ಡೀಲ್ ಮಾಡೋಕ್ಕಾಗಲ್ಲ. ಸೊ ಆ ಎಲ್ಲ ಲಿಮಿಟೇಷನ್ಸ್ ನನ್ನಲ್ಲಿರೋದ್ರಿಂದ ಐ ಸೆಡ್ ಐ ಆಮ್ ನಾಟ್ ಅ ವೆರಿ ರೆಗ್ಯುಲರ್ ಬಾಲಿವುಡ್ ಪರ್ಸನ್. ಬಟ್ ಎಷ್ಟೋ ಸಲ ಡಿರೆಕ್ಟರ್ಸ್ ಬಂದು ಇಲ್ಲ ಮಾಡಿಕೊಡಿ, ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ವೆನ್ ದೇ ಆರ್ ರೆಡಿ ಟು ವರ್ಕ್ ವಿತ್ ಮೈ ಟೈಮ್, ದೆನ್ ಐ ಡೂ ಇಟ್. ಇವತ್ತಿನ ವರ್ಲ್ಡಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವು ಸತಿ ಫೋಮೋಗೆ ಸಿಕ್ಕಾಕೊಂಡಿರ್ಬೋದು. ನಿಮ್ಮನ್ನು ಯಾವತ್ತೂ ಫೋಮೋ ಅಫೆಕ್ಟ್ ಮಾಡಿಲ್ವಾ?
ಇಲ್ಲ, ಐ ಥಿಂಕ್ ಐ ಆಮ್ ಸಂಬಡಿ, ನಾನು ಡಾನ್ಸ್ ಫೀಲ್ಡೇ ಇದೇ ನನ್ನ ಫೀಲ್ಡು, ಇದೇ ನನ್ನ ಐಡೆಂಟಿಟಿ ಅಂತ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಡಿಸೈಡ್ ಮಾಡಿದ್ದೀನಿ. ನನಗೆ ಪ್ರೊಫೆಷನ್ ಇದು ಡಾನ್ಸು ಅಂತಲೂ ಗೊತ್ತಿರಲಿಲ್ಲ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಡಾನ್ಸ್ ಇದ್ದರೆ ಸಾಕು ಅಂತ ಒಂದು ಒಂದು ಫೀಲಿಂಗ್ ಇತ್ತು ನನಗೆ. ಸೊ ಅದು ಬೆಳೀತಾ ಬೆಳೀತಾ ಅದು ಒಂದು ಪ್ರೊಫೆಷನ್ ದಾರಿಗೆ ತಗೋತು. ಬಟ್ ಡಾನ್ಸ್ ಇಸ್ ಸಮಥಿಂಗ್ ದಟ್ ಮೇಡ್ ಮೀ ವೆರಿ ಹ್ಯಾಪಿ. ಆ್ಯಂಡ್ ನಾನು ಕ್ಲಾಸ್ ರೂಮಲ್ಲೂ ಕೂತ್ಕೊಂಡು ಎಷ್ಟೋ ಸಲ ಡೇ ಡ್ರೀಮ್ ಮಾಡೋ ಅಂಥ ಹುಡುಗಿ. ಕ್ಲಾಸ್ ಟೀಚರ್ ಏನೋ ಹೇಳ್ಕೊಡ್ತಿದ್ದಾರೆ, ನನ್ನ ಮನಸ್ಸಲ್ಲಿ ನಾನೇ ಎಲ್ಲೋ ನನ್ನದೇ ಪ್ರಪಂಚದಲ್ಲಿದ್ದು ಡಾನ್ಸ್ ಮಾಡ್ಕೊಂಡು ಆ ಪ್ರಪಂಚದಲ್ಲೂ ಡಾನ್ಸ್ ಮಾಡ್ತಾ ಇದ್ದೆ. ಸೊ ಇನ್ ಮೈ ಹೆಡ್ ಆ್ಯಂಡ್ ಐ ವಾಸ್ ಅ ವೆರಿ ಆ್ಯಕ್ಟಿವ್ ಚೈಲ್ಡ್ ಆಸ್ ವೆಲ್. ಸೊ ಮನೇಲಿ ಟೇಪ್ ರೆಕಾರ್ಡರ್ ಇಡ್ತಾ ಇದ್ದೆ ಕಾರ್ನರಲ್ಲಿ. ಟೇಪ್ ರೆಕಾರ್ಡರ್ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಅಷ್ಟು ಖುಷಿ. ನಾನೇ ಹೋಗ್ಬಿಟ್ಟು ಎಲ್ಲ ಡ್ರೆಸ್ ಮಾಡ್ಕೊಂಡು ಬಂದು ಟೇಪ್ ರೆಕಾರ್ಡರ್ ಎಲ್ಲ ಅವರು ಪಾಪ ಕೇಳೂ ಇಲ್ಲ ಸರಿಯಾಗಿ ಕೂರಿಸ್ಬಿಟ್ಟು ಅಲ್ಲೇ ನಾನು ಫಸ್ಟ್ ನಾನು ಡಾನ್ಸ್ ನೋಡಿ ಅಂದ್ಬಿಟ್ಟು ಡಾನ್ಸ್ ಮಾಡ್ತಾ ಇದ್ದೆ. ಆ್ಯಂಡ್ ಮಳೆ ಬಂದರೆ ಹೊರಗಡೆ ಹೋಗ್ಬಿಟ್ಟು ಗಾರ್ಡನಲ್ಲಿ ಡಾನ್ಸು ಆ ಥರ. ಸೊ ಐ ವಾಸ್ ಸಂಬಡಿ ಹೂ ವುಡ್ ಎಸ್ಕೇಪ್ ಇನ್ ಟು ದ ವರ್ಲ್ಡ್ ಆಫ್ ಡಾನ್ಸ್ ಅಂತ ಹೇಳ್ಬೋದು. ನನ್ನ ಡಾನ್ಸಲ್ಲಿ ನಾನು ಮುಂದೆ ಬರಬೇಕು ಅಂತಿತ್ತು. ಬಟ್ ಪ್ರಪಂಚದ ಸೊಸೈಟಿ ಯೂಶುವಲ್ ಡೆಫಿನೇಷನ್ ಆಫ್ ಮನಿ ವಿತ್ ಸಕ್ಸಸ್ ಆರ್ ಫೇಮ್ ವಿತ್ ಸಕ್ಸಸ್, ಇದೆಲ್ಲ ನನ್ನ ಪ್ರೀ ರೆಕ್ವಿಸಿಟ್ಸ್ ಇರಲಿಲ್ಲ. ಇದೆಲ್ಲ ಬಂದರೆ ಬಂತು ಬಟ್ ಡಾನ್ಸ್ ಇರಬೇಕು ಅಂತ. ಸೊ ಐ ಥಿಂಕ್ ಆ ಥರ ಇದ್ದಾಗ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ವಾಸ್ ನಾಟ್ ದಟ್ ಮಚ್. ಮೆಟಫಾರಿಕಲಿ ನಾವೆಲ್ಲ ಒಂದು ಗಾರ್ಡನಲ್ಲಿರೋ ಒಂದು ಪ್ಲಾಂಟ್ ಅಂತ ನೋಡೋದಾದರೆ, ಗಾರ್ಡನ್ನಲ್ಲೂ ಒಳ್ಳೆ ಪ್ಲಾಂಟ್ಗೂ ಕೆಲವು ಸತಿ ಹುಳ ಬಂದು ಹಿಡಿಯುತ್ತೆ, ಕೆಲವು ಸತಿ ಯಾವುದೋ ಬೇಡದಿರೋ ಕಳೆ ಬೆಳ್ಕೊಳ್ಳುತ್ತೆ. ಸೊ ಇದನ್ನು ಹೀಗೆ ಯಾಕೆ ಹೇಳಿದೆ ಅಂದರೆ, ಅಟ್ ಟೈಮ್ಸ್ ಯು ಮೈಟ್ ಬಿ ಡಿಸ್ಟ್ರಾಕ್ಟೆಡ್ ವಿತ್ ಸಮ್ ರ್ಯಾಂಡಮ್ ಥಿಂಗ್ಸು, ಅಥವಾ ಸಮಥಿಂಗ್ ವಿಲ್ ಕಮ್ ಅಂಡ್ ಗೆಟ್ ಇನ್ ಟು ಯು. ಈ ಸ್ಟೋರಿ ಹೇಳಿದ ತಕ್ಷಣ ಐ ಮೀನ್ ವಾಟ್ ಕುಡ್ ಯು ರಿಲೇಟ್ ಟು ಇನ್ ಯುವರ್ ಓನ್ ಲೈಫ್? ಅಫ್ಕೋರ್ಸ್ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಡೌನ್ಸ್ ಆಸ್ ವೆಲ್. ಎಷ್ಟೋ ಹಳ್ಳಕ್ಕೆ ಬಿದ್ದಿದ್ದೀನಿ ಎಷ್ಟೋ ಸಲ ಬಟ್ ಬಿದ್ದ ಮೇಲೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆ್ಯಂಡ್ ಎದ್ದಿದ್ದೀನಿ. ಸೊ ಕ್ಲಿಯರ್ಲಿ ದಟ್ಸ್ ವಾಟ್ ಐ ಕ್ಯಾನ್ ರಿಮೆಂಬರ್. ಇನ್ಸಿಡೆಂಟ್ ಅಂತ ಹೇಳೋದಿದ್ರೆ ಐ ಥಿಂಕ್ ವೆನ್ ಮೈ ಮ್ಯಾರೇಜ್ ಎಂಡೆಡ್ ಇಟ್ ವಾಸ್ ತುಂಬಾ ಕಷ್ಟದ ಟೈಮ್ ಇತ್ತು. ಬಟ್ ನಾವು ವೆನ್ ಐ ಲುಕ್ ಬ್ಯಾಕ್, ಹಿಂದೆ ನೋಡಿದಾಗ ಐ ಥಿಂಕ್ ನನಗೆ ಅದು ಕರೆಕ್ಟ್ ಡಿಸಿಷನ್ ಆಯಿತು. ಸೊ ಯಾ. How do you look at healing, ma'am? Because I can connect to you as well, because ನಾನು ಕೂಡ ಐ ಹ್ಯಾವ್ ಬಿನ್ ಥ್ರೂ ಅ ಫೇಸ್. ಮೆಂಟಲಿ ಬೇರೆ ಸ್ಪೇಸಲ್ಲಿ ಇರ್ತೀವಿ. ಕೆಲವು ಸತಿ ಪ್ರಪಂಚದ ಬಗ್ಗೆ ಇದ ಅನ್ನೋದು ಕೆಲವ್ರಿಗಿರ್ಬೋದು, ಇಲ್ಲದೆ ಇರ್ಬೋದು. ಎವ್ರಿ ಪರ್ಸನ್ ಇಸ್ ಡಿಫ್ರೆಂಟ್. ಹೌ ಹ್ಯಾವ್ ಯು ಹ್ಯಾಂಡಲ್ಡ್ ಆ ಒಂದು ಫೇಸ್ ಮೆಂಟಲಿ? ಸಿ, ಡಾನ್ಸ್ ವಾಸ್ ಅ ಬಿಗ್ಗೆಸ್ಟ್ ಆ್ಯಂಕರ್ ನನಗೆ. ನಾನು ಡಿವೋರ್ಸ್ ಆಗಬೇಕಾದ್ರೆ ಮುಗ್ಲೆ ಆಜಮ್ ಬಂದಿದ್ದು. ಸೊ ನನ್ನ ಇಡೀ ಪ್ಯಾಷನ್, ನನ್ನ ಇಡೀ ಆ್ಯಂಗ್ಸ್ಟ್, ಖುಷಿಯಾಗಲಿ ದುಃಖ ಆಗಲಿ ಏನೇ ಆದರೂ ಐ ವುಡ್ ಗೋ ಸ್ಟುಡಿಯೋ ಒಳಗೆ ಹೋದ್ಮೇಲೆ ಎಲ್ಲದೂ ಸೆಕೆಂಡ್ರಿ. ಡಾನ್ಸು, ನನ್ನ ಡಾನ್ಸರ್ಸು ಅದೇ ಮುಖ್ಯ ಆಗಿತ್ತು ನನಗೆ. ಸೊ 2.5 ತಿಂಗಳು ಅಂದೆ ನಾನು. ಸೊ ದಟ್ ಹೋಲ್ ಪೀರಿಯಡ್ ವೆಂಟ್ ಇನ್ ಟು ಮುಗ್ಲೆ ಆಜಮ್. ಐ ಥಿಂಕ್ ನನ್ನ ಸಪೋರ್ಟ್ ಸಿಸ್ಟಮ್ ಟಚ್ ವುಡ್ ಇಸ್ ವೆರಿ ಗುಡ್. ನಮ್ಮ ತಾಯಿ ಆಗಿರ್ಬೋದು, ನನ್ನ ಸಿಸ್ಟರ್ ಆಗಿರ್ಬೋದು, ದೇರ್ ಆಲ್ ವೆರಿ ಸ್ಟ್ರಾಂಗ್ ವಿಮೆನ್. ನಿನ್ನ ಕಾಲ ಮೇಲೆ ನಿಂತ್ಕೊಂಡು ನೀನು ಲೀಡ್ ಯುವರ್ ಲೈಫ್ ಅಂತ ತುಂಬಾ ದೇ ಡೋಂಟ್ ಆಸ್ಕ್ ಮಿ ಟು ಕಾಂಪ್ರಮೈಸ್. ಈವನ್ ಮೈ ಫ್ರೆಂಡ್ಸ್ ಆರ್ ಫ್ಯಾಂಟಾಸ್ಟಿಕ್. ಸೊ ಐವ್ ಆ್ಯಕ್ಚುಲಿ ನಾ ಹೇಳ್ದಂಗೆ ಐ ಥಿಂಕ್ ಐ ಆಮ್ ಬೆಟರ್ ಆಫ್ ಬೀಯಿಂಗ್ ವೇರ್ ಐ ಆಮ್ ನೌ. And it was the right decision for me. In 2002, I guess you were part of Queen Elizabeth's Golden Jubilee celebration at Windsor Castle. Yeah. ನಾವೆಲ್ಲ ಇದನ್ನೆಲ್ಲ TV ಸೀರೀಸು ಅಲ್ಲಿ ಇಲ್ಲಿ ನೋಡಿರೋದು ಇವ್ರನ್ನ. ಬಟ್
how did you land this, and how are these collaborations usually coined? So actually none of them were planned, you know. Aದೇನೋ um, when I look back, one, you know, now I can see the dots connecting, but ಅಂದರೆ ಸಿ ಕ್ವೀನ್ ಎಲಿಜಬೆತ್ ಇದು ಅದು ನನ್ನ ಟೀಮು ರಘು ದೀಕ್ಷಿತ್ ಪ್ರಾಜೆಕ್ಟ್ ಅವ್ರ ಜೊತೆ ವಿ ವರ್ ಕೊಲ್ಯಾಬ್ರೇಟಿಂಗ್ ಆ್ಯಂಡ್ ಇಟ್ ವಾಸ್ ಅ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಕೊಲ್ಯಾಬ್ರೇಷನ್. ಸೊ ಅದನ್ನು ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ಇಂಡಿಯಾ ಕಳಿಸ್ತು ನಮಗೆ, ಆ್ಯಂಡ್ ವಿ ವರ್ಸ್ ರೆಪ್ರೆಸೆಂಟಿಂಗ್ ಏಷ್ಯಾ ದೇರ್. ಸೊ ದಟ್ ವಾಸ್ ಎ ಸ್ಮಾಲ್ 15-minute ಪ್ರೆಸೆಂಟೇಷನ್ ಕ್ವೀನ್ ಮುಂದೆ. ಕ್ವೀನ್ ಜೊತೆ ಟೀ ಎಲ್ಲ ಕುಡಿದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ಬಂದ್ವಿ. ಏನಾಗುತ್ತೆ ಮುಂಚೆ ಎಲ್ಲ ಹೇಳ್ತಾರ ಹೀಗಿರಬೇಕು ಹಾಗಿರ್ಬೇಕು? ಅಯ್ಯೋ, ದ ಪ್ರೋಟೋಕಾಲ್ ಇಸ್ ಅಮೇಝಿಂಗ್. ಸೊ ಈಗ ಅಮಿತಾಬ್ ಬಚ್ಚನ್ ಅವ್ರ ಮೀಟ್, ನೀವೇನೋ ಬೇಗ ಕುದುರೆ ಮೇಲೆ ಹೋಗ್ಬಿಟ್ರಿ, ಮೀಟ್ ಮಾಡಿದ್ರಿ, ಬುಕ್ ಇಟ್ಟಿದ್ರು. ಐ ಮೀನ್ ವಾಟ್ ಹ್ಯಾಪನ್ ದೇರ್? ಎಷ್ಟು ದಿವಸದ ಒಂದು ಇಂಟ್ರಾಕ್ಷನ್ ಅದು ಬಿಫೋರ್ ದ ಶೋ ವೆಂಟ್ ಲೈವ್? ಐ ಥಿಂಕ್ ಮಧುಶಾಲಾ ವಾಸ್ ಒನ್ ಆಫ್ ಮೈ ಫಸ್ಟ್ ಮ್ಯೂಸಿಕಲ್ಸ್ ಅಂತ ಹೇಳ್ಬೋದು. ವಿ ವರ್ 83 ಡಾನ್ಸರ್ಸ್ ಇನ್ ದ್ಯಾಟ್, ಆ್ಯಂಡ್ ಆ ಮ್ಯೂಸಿಕಲಲ್ಲಿ ಸೊ ಫಸ್ಟ್ ಮೀಟಿಂಗು ಅಮಿತಾಬ್ ಬಚ್ಚನ್ ಅವರನ್ನು ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ಇದು ನನ್ನ ತಂದೆ ಬರೆದಿರೋ ಅಂತಹ ಕವಿತೆ, ಅದಕ್ಕೆ ನಾನೇ ಖುದ್ದಾಗಿ ಬ್ರೀಫ್ ಮಾಡಬೇಕು ಅಂತ ಯೋಚಿಸಿದೆ. ಬಿಕಾಸ್ ಯಾರ್ಯಾರೋ ಬ್ರೀಫ್ ಮಾಡಿದ್ರೆ ಬೇರೆ ಬೇರೆ ಯುನೋ ಅವ್ರದ್ದೇ ಇಂಟರ್ಪ್ರಿಟೇಷನ್ ಬರುತ್ತೆ. ನನಗೆ ನನ್ನ ತಂದೆ ಹೇಗೆ ಹೇಳಿದಾರೋ ಅದೇ ಥರ ನಿನಗೂ ಗೊತ್ತಾಗಬೇಕು ಅಂತ ಹೀ ಎಕ್ಸ್ಪ್ಲೇನ್ ದ ಪೋಯ್ಟ್ರಿ. ಆ ಪೋಯ್ಟ್ರಿಲಿ ಎಕ್ಸ್ಪ್ಲೇನ್ ಮಾಡಿದಾಗ ಒಂದು 5-6 ಸ್ಟ್ಯಾನ್ಸಾಸ್ ನಾನು ಅದನ್ನು ಪಿಕ್ ಮಾಡಿಕೊಂಡೆ. ಹೌ ಯು ಪಿಕ್? ವಿಜುವಲಿ ಯಾವುದು ಇಂಟರ್ಪ್ರೆಟ್ ಮಾಡೋಕ್ಕೆ ಚೆನ್ನಾಗಿರುತ್ತೋ ಆ ಥರ ನಾನು ಡಿಸಿಷನ್ ತೊಗೊಂಡು ಐ ಪಿಕ್ ದೆಮ್. ಆ್ಯಂಡ್ ಅವರು ಖುದ್ದಾಗಿ ಅದನ್ನು ರೆಕಾರ್ಡ್ ಮಾಡಿ, ಸೊ ಹಿಸ್ ವಾಯ್ಸ್ ವಾಸ್ ದ ಮ್ಯೂಸಿಕ್, ಯುನೋ. ಸೊ ಈ ಥರ ಅಂತ ಹೇಳಿ ಕೊಟ್ಟರು. ಆ್ಯಂಡ್ ಐ ಡೋಂಟ್ ನೋ ವಿತ್ ವಾಟ್ ಕಾನ್ಫಿಡೆನ್ಸ್, ಬಟ್ ಅವರು ಅಷ್ಟು ದೊಡ್ಡ, ಇಟ್ ವಾಸ್ ಹಿಸ್ 80th ಬರ್ಡೇ ಸೆಲೆಬ್ರೇಷನ್ಸ್, ಬಟ್ ಆ ಸೆಲೆಬ್ರೇಷನು ಅವ್ರಿಗೆ ಈ ಮ್ಯೂಸಿಕಲ್ ಮೂಲಕ ಆಗಬೇಕಿತ್ತು. ಸೊ ಇಟ್ ವಾಸ್ ಅ ಸಿಟ್ ಡೌನ್ ಆಡಿಟೋರಿಯಮ್ಗೆ ಹೇಗೆ ಇದು ಮಾಡ್ತಾರೆ, ಇಡೀ ರಿಲಯನ್ಸ್ ಸ್ಟುಡಿಯೋನ ಈ ಸೆಟ್ ಮಾಡಿದರು, ಯುನೋ, ಮಧುಶಾಲಾ ಸೆಟ್ ಮಾಡಿಕೊಟ್ಟಿದ್ರು ನನಗೆ. ಸೊ ನಾನು ಅವ್ರಿಗೆ ಅಲ್ಲಿಂದ ಹೊರಡೋ ಮೊದಲು ಐ ಟೋಲ್ಡ್ ಹಿಮ್, ಆಗ್ತಾನೆ ನನ್ನ ತಂದೆಯವರು ತೀರ್ಕೊಂಡಿದ್ರು. ಸೊ ಐ ಟೋಲ್ಡ್ ಹಿಮ್, ಇದು ನೀವು ನಿಮ್ಮ ತಂದೆಗೆ ಮಾಡ್ತಿದ್ದೀರಾ, ನಾನು ಇದು ನನ್ನ ತಂದೆಗೆ ಮಾಡ್ತೀನಿ ಅಂತ, ಯುನೋ. ಸೊ ಹಾಗೆ ಐ ಸ್ಟಾರ್ಟೆಡ್ ದ ವರ್ಕ್, ಆ್ಯಂಡ್ ಇಟ್ ವಾಸ್ ವೆರಿ ಫಾಸ್ಟ್ ರಶ್ಮಿ. ಏನು 20-25 ದಿನದಲ್ಲಿ ಮುಗಿಸ್ಬಿಟ್ಟಿದ್ದೆ ಇಡೀ ಮ್ಯೂಸಿಕಲ್ಲು. ಆ್ಯಂಡ್ ಎಷ್ಟು ಅವರ್ದಿದು? ದಿಸ್ ಇಸ್ ಅಬೌಟ್ 35 minutes ಮ್ಯೂಸಿಕಲ್. ಆ್ಯಂಡ್ ರಿಲಯನ್ಸ್ ಸ್ಟುಡಿಯೋಲಿ 1 ವಾರ ವಿ ವರ್ಕ್ಡ್ ಪುಟ್ಟಿಂಗ್ ದ ಹೋಲ್ ಮ್ಯೂಸಿಕಲ್ ಟುಗೆದರ್. ಆ್ಯಂಡ್ ಆಗ ಅಮಿತಾಬ್ ಬಚ್ಚನ್ ಅವರು ಕೌನ್ ಬನೇಗಾ ಕರೋಡ್ಪತಿ ಮಾಡ್ತಾಯಿದ್ರು. ಸೊ ಹಿ ವಾಸ್ ಸೋ ಎಕ್ಸೈಟೆಡ್. ಆ ಸೆಟ್ಟಿಗೆ ಹೋಗದೆ, ಶೂಟಿಂಗಿಗೆ ಹೋಗದೆ ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ರಿಹರ್ಸಲ್ಸಲ್ಲಿ ನೋಡ್ತಾ ಇದ್ರು, ಯುನೋ. ಸೊ ಹಿ ವಾಸ್ ವೆರಿ ಎಂಥೂಸಿಯಾಸ್ಟಿಕ್. Now, as somebody who's been an inspiration for so many, especially for dancers, ಇವತ್ತಿಂದು ಕಾಲ ಹೇಗಿದೆ ಮ್ಯಾಮ್? ಇವತ್ತು ಒಬ್ಬ ಸ್ವಿಗ್ಗಿನಲ್ಲಿ ಡೆಲಿವರಿ ಬಾಯ್ ಆಗಿರೋನು 20-30 ಸಾವಿರ ದುಡಿಬೋದು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಲಕ್ಷಾಂತರ ದುಡಿಬೋದು. ಅಂದರೆ ಅವೆನ್ಯೂಸ್ ಆರ್ ಮೋರ್ ವೆರೆನ್, ಯುನೋ. ಬಟ್ ಸಂಬಡಿ ಹ್ಯಾಸ್ ಟು ನಾವು ಸೇ, ಇಲ್ಲಪ್ಪ ಡಾನ್ಸ್ ಅನ್ನೋದು ಕೆಲವು ಕಡೆ, ಕೆಲವು ಇದು ಸ್ಟಿಲ್ ಇನ್ನೂ ಕೆಲವು ಡೈಯಿಂಗ್ ಫಾರ್ಮ್, ಆರ್ಟ್ ಫಾರ್ಮ್ ಥರನೂ ಆ ಸ್ಪೇಸಿಗೆ ಹೊಟ್ಟೋಗ್ತಾ ಇರೋದ್ರಿಂದ ಡಾನ್ಸರ್ಸ್ಗೆ ಇವತ್ತಿಗೆ ಇಲ್ಲಿ ಎಂಟರ್ ಆದರೆ ಸರ್ವೈವ್ ಮಾಡೋಕ್ಕೆ ಈಸಿ ಇದೆಯಾ? ಐ ಥಿಂಕ್ ಕಮರ್ಷಿಯಲ್ ಜಾಗದಲ್ಲಿ ಈಸಿ ಇದೆ. ಯು ಮೀನ್ ಫಿಲ್ಮ್ಸ್ ಆ್ಯಂಡ್ ದೆನ್? ಹೌದು, ಸ್ಟೇಜ್ ಶೋಸ್, ಫಿಲ್ಮ್ಸ್, ಆ ಥರದ್ದು. ಬಟ್ ನಮ್ಮದೇ ಅಂತ ಒಂದು ಯುನೋ ದೀಸ್ ಫೋಕ್ ಫಾರ್ಮ್ಸ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಒಂದು ರಿಚುವಲ್ ಡ್ಯಾನ್ಸ್ ಆಗಿರ್ಬೋದು, ಈಗ ಊರಲ್ಲಿ ನಾಗಮಂಡಲ ಮಾಡ್ತಿರ್ಬೋದು, ಯುನೋ ವೇಷ ಹಾಕೋರು ಇರ್ಬೋದು, ಆ ಥರ ಇದಕ್ಕೆಲ್ಲ ಖಂಡಿತ ತುಂಬಾ ಕಷ್ಟದಲ್ಲಿದೆ, ಯುನೋ. ಸೊ
ಎಕ್ಸ್ಟ್ರೀಮ್ಸ್ ಐ ಥಿಂಕ್ ಟೆಲಿವಿಷನಿಂದ ತುಂಬಾ ಚೇಂಜ್ ಆಗಿದೆ. ಎಕ್ಸ್ಪೋಜರ್ ಆಫ್ ಟೆಕ್ನಾಲಜಿಯಿಂದ ತುಂಬ ಚೇಂಜ್ ಆಗಿದೆ. ಈಗ ರೀಲ್ಸಿಂದ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಇದರಿಂದ ಆಗಿರ್ಬೋದು, ಅಥವಾ ರಿಯಾಲಿಟಿ ಶೋಸಿಂದ ಆಗಿರ್ಬೋದು, ಅವೇರ್ನೆಸ್ ಜನರಿಗೆ ತುಂಬ ಬೆಳೆದಿದೆ. ನಮ್ಮ ಮಗಳು ಒಂದು ಡಾನ್ಸ್ ಮಾಡ್ತಿದ್ದಾರೆ, ಮಗ ಡಾನ್ಸ್ ಮಾಡ್ತಿದ್ದಾರೆ ಅಂದರೆ ತುಂಬಾ ಖುಷಿ ಪಡ್ತಾರೆ. ಸೊ ಡಾನ್ಸರ್ ಅನ್ನೋ ಪದಕ್ಕೆ ನಾವೆಲ್ಲ ಬೆಳಿಬೇಕಾದ್ರೆ, ಓ ಡಾನ್ಸ್ ಮಾಡ್ತಿದ್ಯಾ, ಓಕೆ ಇನ್ನೇನು ಮಾಡ್ತೀಯಮ್ಮ ಕೆಲಸ ಅಂತ ಹೇಳ್ತಾಯಿದ್ರು. ಅಥವಾ ದೆ ವಾಸ್ ದಿಸ್ ಐಡಿಯಾ, ಓ ಡಾನ್ಸರ್ ಆದರೆ ಬಹುಶಃ ಹಸ್ಬೆಂಡ್ ಇಸ್ ವೆರಿ ರಿಚ್ ಅಂತ, ಯುನೋ ಆ ಥರ ಏನೇನೋ ಐಡಿಯಾಸ್ ಇತ್ತು. ಸೊ ಈಗ ಆ ಥರ ಸಿಲ್ಲಿ ಪ್ರಶ್ನೆ ಕೇಳೋರಿಲ್ಲ. ಯುನೋ ಡಾನ್ಸರ್ ಅಂದರೆ ಓಕೆ, ದೇ ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್, ದೇ ಅಂಡರ್ಸ್ಟ್ಯಾಂಡ್ ದಿ ಎಬಿಲಿಟಿ, ಅಥ್ಲೆಟಿಸಮ್ ರಿಕ್ವೈರ್ಡ್ ಫಾರ್ ಇಟ್. ಆದರೆ ಸಪೋರ್ಟ್ ಫಾರ್ ಡಾನ್ಸರ್ಸ್ ಇನ್ನೂ ಪ್ಲ್ಯಾಟ್ಫಾರ್ಮ್ಸ್ ಇರಬೇಕು. ಪ್ಲ್ಯಾಟ್ಫಾರ್ಮ್ಸ್ ಬೆಳೀತಾ ಸಪೋರ್ಟ್ ಫ್ರಮ್ ಮಲ್ಟಿಪಲ್ ಸೋರ್ಸಸ್ ಬೆಳಿಬೇಕು. ಗವರ್ಮೆಂಟ್ ಸಪೋರ್ಟ್ ಬೇಕು, ಸ್ಟ್ರಕ್ಚರ್ ಬೇಕು. ಯುನೋ ಈಗ ನಾನು ಡಾನ್ಸರ್ ಆಗ್ತೀನಿ ಆಸೆ ಅಂತಿದ್ದೆ, ಆದರೆ ಹೆಂಗೆ ಅವೆನ್ಯೂಸು, ಈ ಹೆಜ್ಜೆ ಇದಾದಮೇಲೆ ಇಲ್ಲಿ ಈ ಹೆಜ್ಜೆಗೆ ಹೋಗಬೇಕು, ಈ ಹಂತಕ್ಕೆ ಹೋಗಬೇಕು, ಆ ಥರ ಒಂದು ಲೀನಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಈಗ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ನಮಗೆ ಹೆಂಗೆ ಹೋಗಬೇಕು ಗೊತ್ತು, ಆದರೆ ಡಾನ್ಸರ್ ಆಗಬೇಕು ಅಂದರೆ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಆ ಇನ್ಸ್ಟಿಟ್ಯೂಷನಿಂದ ಬಂದ್ರೂ ನೆಕ್ಸ್ಟ್ ಎಲ್ಲಿ ಕೆಲಸ ಸಿಗುತ್ತೆ, ಆಲ್ ದೀಸ್ ಆರ್ ವೆರಿ ಗೊತ್ತಾಗಲ್ಲ. ಯುನೋ ನಾವೇ ಖುದ್ದಾಗಿ ಕಂಡು ಹಿಡ್ಕೋಬೇಕು. ಸೊ ಇವತ್ತು ಡಾನ್ಸರ್ ಆಗಿ ಬರೋರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಬೇಕು ಹಂಗಿದ್ರೆ? ಐ ಥಿಂಕ್ ರೋಲರ್ ಕೋಸ್ಟರ್ ಅಂದ್ಕೊಂಡು ಬರಬೇಕು. ಯುನೋ ಯಾವಾಗ ಮೇಲೆ ಯಾವಾಗ ಕೆಳಗೆ ಗೊತ್ತಿಲ್ಲ, ಬಟ್ ದೇ ಶುಡ್ ಎಂಜಾಯ್ ದ ರೈಡ್. ಸೊ ಡಾನ್ಸ್ ಬೇಕೇ ಬೇಕು ಅಂತ ಒಂದು ಛಲ ಇದ್ದರೆ ದೇ ವಿಲ್ ಫಿಗರ್ ಔಟ್. ಸೊ ಐ ಥಿಂಕ್ ವಿವ್ ಕೈಂಡ್ ಆಫ್ ಗಾಟ್ ಅ ಹೋಲ್ ಚಾಪ್ಟರಿಂಗ್ ಆಫ್ ನಿಮ್ಮ ಲೈಫ್ ಮ್ಯಾಮ್. ಆ್ಯಂಡ್ ಐ ಗೆಸ್ ವಿತ್ ದಿಸ್ ಹೀಗೆ ಖುಷಿಯಾಗಿರಿ. Thanks, Rashmi. I also enjoyed a lot. Amazing, ma'am. Until next time, you will definitely continue to stay curious through dance, through spirituality, through life and everything in between. So, ಇದಾಗಿತ್ತು ಇವತ್ತಿನ ಜಸ್ಟ್ ಕ್ಯೂರಿಯಸ್ ವಿತ್ ಮಯೂರಿ ಮ್ಯಾಮ್. ಅಂಟಿಲ್ ನೆಕ್ಸ್ಟ್ ಟೈಮ್ ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ another dancing, deep, divine episode with ಮಯೂರಿ ಮ್ಯಾಮ್. ಆ್ಯಂಡ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ನಾನು ಅದೇ ಮಾಡ್ತೀನಿ ನನ್ನ ಶೋನ ಮೂಲಕ, ನೀವು ಅದೇ ಮಾಡಿ ನಿಮ್ಮ ಲೈಫ್ನ ಮೂಲಕ. ಸಿ ಯು.